ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೀವು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ಇವತ್ತು ನಮ್ಮ ಆಪ್ಷನ್ ಬೈಯಿಂಗ್ ಚಾಲೆಂಜಲ್ಲಿ ನಾವು ಇವತ್ತು ಎಷ್ಟು ಪ್ರಾಫಿಟ್ ಮಾಡಿದ್ವಿ ಅಂತ ನೋಡೋಣ. ಇವತ್ತು ಬಂದುಬಿಟ್ಟು 1500 ರುಪೀಸ್ ನಾವು ಪ್ರಾಫಿಟ್ ಮಾಡಿದ್ದೀವಿ. ಓಕೆ, ಇವತ್ತು 3 ಟ್ರೇಡ್ ತೊಗೊಂಡಿದ್ದೆ. ಅದರಲ್ಲಿ ಒಂದು ಟ್ರೈಲಿಂಗ್ ಸ್ಟಾಪ್ ಲಾಸ್, ಅಂದರೆ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ನಮ್ಮ ಸ್ಟಾಪ್ ಲಾಸ್ ಇಟ್ಟಾಯಿತು. ಮತ್ತು ಲಾಸ್ಟ್ ಫೆಬ್ರವರಿ 1ನೇ ತಾರೀಕಿಂದ ನಾವು ಒಂದು ಲಾಟ್ ಅಂತಂದರೆ 30 ಕ್ವಾಂಟಿಟಿಯಲ್ಲಿ ಇಂದ ನಾವು ಟ್ರೇಡ್ ತೊಗೊಳ್ತಾ ಇದ್ವಿ. ಓನ್ಲಿ ಆಪ್ಷನ್ ಬೈಯಿಂಗ್. ಓಕೆ, ಆಪ್ಷನ್ ಸೆಲ್ಲಿಂಗ್ ಮಾಡಬಾರ್ದು ಅಂತಂದರೆ ಆಪ್ಷನ್ ಸೆಲ್ಲಿಂಗ್ ಕೂಡ ಮಾಡಬೇಕು. ಬಟ್ ನಿಮಗೆ ಸ್ವಲ್ಪ ಮೈಂಡ್ ಸೆಟ್ಟು ಮತ್ತು ಸೈಕಾಲಜಿ ಬಿಗ್ನರ್ಸ್ ಇದ್ದರೆ ಹೇಗೆಲ್ಲ ನೀವು ಟ್ರೇಡ್ ತೊಗೋಬೋದು ಮತ್ತು ನಿಮ್ಮ ಹೇಗೆ ಸೈಕಾಲಜಿ ಎಫೆಕ್ಟ್ ಆಗುತ್ತೆ ಅಂತ ತಿಳಿಸ್ಕೊಡೋಕ್ಕೋಸ್ಕರ ನಾನು ಆಪ್ಷನ್ ಬೈಯಿಂಗ್ ಮಾತ್ರ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನೆಕ್ಸ್ಟು ಬಂದುಬಿಟ್ಟು ಲಾಟ್ ಸೈಜ್ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು ಮತ್ತು ನಮ್ಮ ಆಪ್ಷನ್ ಸೆಲ್ಲಿಂಗ್ ಕೂಡ ಹೇಗೆ ಮಾಡ್ಬೋದು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಈ ಲೆವೆಲಲ್ಲಿ ನೀವು ನೋಡ್ಬೋದು ಫುಲ್ ಸೈಡ್ ವೇಸ್, ರೈಟ್? ಈ ಜಾಗದಲ್ಲಿ ನಾವು ಏನಾದರೂ ಆಪ್ಷನ್ ಬೈಯಿಂಗ್ ಮಾಡಿದ್ರೆ ನಮಗೇನಾಗುತ್ತೆ, ಖಂಡಿತವಾಗ್ಲೂ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ರೈಟ್? ಇಲ್ಲಿ ಎಕ್ಸಾಂಪಲ್ಗೆ ನಾವು ಇಲ್ಲಿ ಈ ಲೆವೆಲಲ್ಲಿ ನಾವು ಸೆಲ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಕಾಲ್ಡ್ ಆಪ್ಷನ್ನ ಸೆಲ್ ಮಾಡಿದ್ವಿ. ಸ್ಲೋ ಆ್ಯಂಡ್ ಸ್ಟಡಿ ಬಂದಾಗ ಏನಾಗುತ್ತೆ, ನಮಗೆ ಇಲ್ಲಿವರೆಗೂ ಒಂದು ಬ್ರೇಕ್ ಇವನಲ್ಲಿ ಇರ್ತೀವಿ, ಇಲ್ಲಂತಂದರೆ ಲಿಟ್ಲ್ ಬಿಟ್ಟು ನಾವು ಪ್ರಾಫಿಟಲ್ಲಿ ಇರ್ತೀವಿ ಆಪ್ಷನ್ ಸೆಲ್ಲಿಂಗ್ ಮಾಡಿದಾಗ. ಅದೇ ನಾವು ಆಪ್ಷನ್ ಬೈಯಿಂಗ್ ಮಾಡಿದರೆ ನಮ್ಮ ಈ ಜಾಗದಲ್ಲೇ ಬಂದುಬಿಟ್ಟು ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ರೀಸನ್ ಏನು ಗೊತ್ತಾ, ಪ್ರೀಮಿಯಮ್ಮು ಆಪ್ಷನ್ ಬೈಯಿಂಗ್ ಮಾಡುವಾಗ ಈ ರೀತಿ ಹೋಗುತ್ತೆ. ಅದೇ ನಾವು ಆಪ್ಷನ್ ಸೆಲ್ಲಿಂಗ್ ಮಾಡುವಾಗ ನಿಧಾನವಾಗಿ ಅದು ನಮ್ಮ ಟಚ್ ಆಗದೆ ನಿಧಾನವಾಗಿ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಕೆಳಗಡೆ ಬರ್ತಾ ಇರುತ್ತೆ. ಆ ಕಾರಣಕ್ಕೋಸ್ಕರನೇ ನೀವು ಎರಡು ಕಲಿಬೇಕಾಗುತ್ತೆ. ಇಲ್ಲಾಂತಂದರೆ ನೀವು ಒಂದೇ ಹಿಡ್ಕೊಂಡು ನೀವು ಆಪ್ಷನ್ ಬೈಯಿಂಗ್ ಮಾತ್ರ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ನೀವು ಲಾಸಲ್ಲಿ ಹೋಗ್ತೀರಾ. ನೋಡಿ, ಆಪ್ಷನ್ ಬೈಯಿಂಗು ಮೊನ್ನೆ ಅಂದರೆ ಫ್ರೈಡೇ ತುಂಬ ಚೆನ್ನಾಗಿತ್ತು ಅಲ್ವಾ? ಬಟ್ ಅದರ ಕನ್ಸಿಸ್ಟೆನ್ಸಿ ಬೇಕು, ಅದಕ್ಕೆ ಕೂಡ ನಾವು ಕನ್ಸಿಸ್ಟೆನ್ಸಿ ಬೇಕು. ಏನಕ್ಕೆ ಕನ್ಸಿಸ್ಟೆನ್ಸಿ ಬೇಕಂತಂದರೆ ನೋಡಿ, ನಾನು ಮೊನ್ನೆ ಫ್ರೈಡೇ ಬಂದುಬಿಟ್ಟು ಒಂದು ಟ್ರೇಡ್ ತೊಗೊಂಡೆ. ಅದೇ ನೀವು ಕನ್ಸಿಸ್ಟೆನ್ಸಿ ಇದ್ದರೆ ವೇಟ್ ಮಾಡಿ ನೀವು ಫುಲ್ ಡೇ ಹೋಲ್ ಡೇ ತೊಗೋಬೋದು. ಇವಾಗಲೂ ನೋಡಿ 130, ಇವಾಗ ನಾನು ಆಲ್ರೆಡಿ 3 ಟ್ರೇಡ್ ತೊಗೊಂಡೆ ಮಾರ್ನಿಂಗಿಂದ. ಅದಾದಮೇಲೆ ಇವಾಗ ವರ್ಕ್ ಇರೋದ್ರಿಂದ, ಬೇರೆ ಕೆಲಸ ಇರೋದ್ರಿಂದ ಇದನ್ನೇ ನಾವು ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಇವನ್ ಆಪ್ಷನ್ ಸೆಲ್ಲಿಂಗು ಎರಡೂ ಜೊತೆಗೆ ಮಾಡುವಾಗ ಬೇಕಾದ್ರೆ ಇದನ್ನು ಮಾಡ್ಕೊಂಡು ಕುತ್ಕೋಬೋದು. ಇಲ್ಲಾಂತಂದರೆ ನಮಗೆ ಈ ಪರ್ಟಿಕ್ಯುಲರಾಗಿ ಇದನ್ನೇ ನಾವು ಮಾಡಬೇಕಂದ್ರೆ ಮಾತ್ರ ನಾವು ಆಪ್ಷನ್ ಬೈಯಿಂಗ್ ಮತ್ತು ಆಪ್ಷನ್ ಸೆಲ್ಲಿಂಗ್ ಎರಡೂ ಜೊತೆಗೆ ಮಾರ್ನಿಂಗಿಂದ ಕುತ್ಕೊಂಡು ನಾವು ಮಾಡ್ಬೋದು. ಆದರೆ ನಾವು ಒಂದು ಪರ್ಟಿಕ್ಯುಲರಲ್ಲಿ ಒಂದು ಮೂಮೆಂಟಿಂಗ್ ಮಾಡೋದ್ರಿಂದ ಆಪ್ಷನ್ ಬೈಯಿಂಗ್ ಕೆಲವು ಟ್ರೇಡ್ವರೆಗೂ ತೊಗೊಂಡು ಸುಮ್ಮನಾಗೋದು ಒಳ್ಳೆಯದು. ಇಲ್ಲ ನಾವು ಮತ್ತೆ ನಾವು ಇನ್ ಕೇಸ್ ಇದು ಬಂದುಬಿಟ್ಟು ನಮಗೆ ಪ್ರಾಫಿಟ್ ಇಲ್ಲ ಲಾಸ್ ಆಗಿತ್ತು ಅಂದ್ಕೊಳ್ಳಿ, ಅವಾಗ ಏನು ಮಾಡ್ತೀವಿ ಅಂತಂದರೆ ನಮ್ಮ ಮೈಂಡ್ಸೆಟ್ ಏನಾಗುತ್ತೆ, ಇಲ್ಲಿ ಬಂದುಬಿಟ್ಟು ನಾವು ಮತ್ತೆ ರಿವೆಂಜ್ ಟ್ರೇಡ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಕ್ಸಾಂಪಲ್ಗೆ ಇವಾಗ ಇದು ಕೆಳಗಡೆ ಬಂದಿದೆ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಶಾರ್ಟ್ ತೊಗೊಂಡಿದ್ರೆ ಒಂದು ಕೆಲಸ, ನೋಡಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಈ ರೀತಿ ರಿವೆಂಜ್ ಟ್ರೇಡ್ ಆಗುತ್ತೆ ಸೈಡ್ ವೇಸ್ ಮಾರ್ಕೆಟಲ್ಲಿ. ಓಕೆ, ಆವಾಗ ನಮಗೆ ಮಲ್ಟಿಪಲ್ ಟೈಮ್ಸು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಕಲೀರಿ. ನೀವು ಯಾರಿಗೆಲ್ಲ ಕಲಿಬೇಕಂತ ಆಸಕ್ತಿ ಇರೋರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದರೂ ಆಪ್ಷನ್ ಆ್ಯಂಡ್ ಫ್ಯೂಚರ್ ಆ್ಯಂಡ್ ಆಪ್ಷನ್ ಕಲಿಬೇಡ ಅವರು ಬಂದುಬಿಟ್ಟು ಈಕ್ವಿಟಿಯಲ್ಲಿ ಸ್ವಿಂಗ್ ಟ್ರೇಡಿಂಗ್, ಆ ರೀತಿ ಮೂಮೆಂಟಿಂಗ್ ಟ್ರೇಡಿಂಗ್ ಎಲ್ಲ ಕಲಿಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನನ್ನ ವೆಬ್ಸೈಟ್ ಇದೆ, ಅಲ್ಲಿ ಬಂದುಬಿಟ್ಟು 500 ರುಪೀಸಿಗೆ ನಿಮಗೆ ಸ್ವಿಂಗ್ ಟ್ರೇಡಿಂಗು, ಮೂಮೆಂಟಿಂಗ್ ಟ್ರೇಡಿಂಗು ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕೋರ್ಸ್ ಇದೆ. 3 ಮಂತ್ ವ್ಯಾಲಿಡಿಟಿ ಇರುತ್ತೆ. ಅದು ಪೂರ್ತಿ ಕನ್ನಡದಲ್ಲಿರುತ್ತೆ. ಯಾರೂ ಮಿಸ್ ಮಾಡದೆ ತೊಗೊಳ್ಳಿ. ಮತ್ತು ನಾಳೆ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.